ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಚಿಗಂತೂ ಅಂತೂ ಇಂತೂ ವಿಷಯ ಗೊತ್ತಾಯಿತು. ಇನ್ನು ಕೂಡ ಭಿಕ್ಷೆ ಬೇಡಕ್ಕೆ ರೆಡಿ ಆದರು. ಏನಂತಂದರೆ ಬೀದಿಯಲ್ಲಿ ಭಿಕ್ಷೆ ಬೇಡಕ್ಕೆ ಶುರು ಮಾಡಿದಾಗ ಮಂದಿ ಎಲ್ಲರೂ ನೋಡ್ಬಿಟ್ಟು ಏನಂತಾರೆ ಅಂತಂದರೆ, ಅಯ್ಯೋ ಇದು ಸಿದ್ಲಿಘಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಲ್ವಾ, ಇವರೇ ಭಿಕ್ಷೆ ಬೇಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಜನ ನೋಡಿ ಒಬ್ಬೊಬ್ಬರು ಒಂದೊಂಥರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆಗ ಅವನು ಭಿಕ್ಷೆ ಬೇಡ್ತಾ ಇಲ್ಲ, ತಾಯಿಗೋಸ್ಕರ ಒಂದು ವ್ರತ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಶ್ರವಣ, ರಮಣು, ಅಜ್ಜಿ ಮತ್ತು ಸತ್ಯನ ಕೂಡ ಜೊತೆಗೆ ಇರ್ತಾರೆ. ಸೊ ಎಲ್ಲರೂ ಕೂಡ ಸಾಥ್ ಕೊಡ್ತಾರೆ. ನಮ್ಮ ಅಜಿತ್ ಕೂಡ ತಾಯಿಗೋಸ್ಕರ ಭಿಕ್ಷೆಯನ್ನು ಬೇಡ್ತಾರೆ. ನೋಡಿ, ನಮ್ಮ ಅಮ್ಮನಿಗಾಗಿ ನಾನು ವ್ರತ ಮಾಡ್ತಾ ಇದ್ದೀನಿ, ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ಹೇಳ್ತಾರೆ. ಸೊ ಹೀಗೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಚ್ಚಿಗೆ ನೋಡಿದ್ರೆ ಫುಲ್ಲು ಟೆನ್ಷನ್. ಏನಾಯಿತು, ಯಾಕಾಯಿತು, ಇದೆಲ್ಲ ಇದು ನಿಜನ ಹೇಳ್ತಿರೋದು ಅಂತ ಹೇಳ್ಬಿಟ್ಟು. ಸೊ ಕ್ಷಮೆ ಇರಲಿ, ಇಲ್ಲಿ ಮಕ್ಕಳು ಆಟ ಆಡ್ಕೊಳ್ತಾ ಇದ್ದಾರೆ, ಸೌಂಡ್ ಬರ್ತಾ ಇರ್ಬೋದು. ಸೊ ಏನಂತಂದರೆ ಮತ್ತೆ ತಿರ್ಗಾ ಏನಾಗುತ್ತೆ ಅಂತಂದರೆ ಭಿಕ್ಷೆ ಎಲ್ಲ ಬೇಡ್ತಿರ್ತಾರೆ. ಈ ಕಡೆ ಭೂಮಿ ನೋಡಿದ್ರೆ ಲಕ್ಷ್ಮಿ ಅಕ್ಕ ಹೇಳ್ತಾಳೆ, ನೋಡು ಭೂಮಿ, ನೀನು ಗೊತ್ತಿಲ್ಲದಿರೋ ಊರಿಗೆ ಹೋಗ್ತಾ ಇದೆಯಾ, ದಯವಿಟ್ಟು ನನ್ನ ಮಾತು ಕೇಳು, ನೋಡು ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಪೂಜೆನಾದರೂ ಮಾಡಿಸೋಣ ಭೂಮಿ ಅಂತ ಹೇಳಿದಾಗ, ಸರಿ ಲಕ್ಷ್ಮಕ್ಕ ಆಯಿತು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಸೋಕೆ ಹೋಗ್ತಾರೆ. ಸಂಗೀತ ಅವರ ಹೆಸರಲ್ಲಿ ಪೂಜೆ ಕೂಡ ಮಾಡಿಸ್ತಾರೆ. ನನ್ನ ಮತ್ತೆಗೆ ಬೇಗ ಹುಷಾರಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾರೆ ಕೂಡ. ಇನ್ನು ಲಕ್ಷ್ಮೀ ದೋಳು, ನೋಡು ಭೂಮಿ, ನೀನು ಗೊತ್ತೋ ಗುರಿ ಇಲ್ಲದ ಊರಿಗೆ ಹೋಗ್ತಾ ಇದೆಯಾ, ಹುಷಾರಾಗಿರು ಭೂಮಿ ಅಂತ ಹೇಳ್ಬಿಟ್ಟು ಬಸ್ಸಕ್ಕೆ ಅಂತ ಹೋಗ್ತಾರೆ. ಆಮೇಲೆ ಲಕ್ಷ್ಮಕ್ಕ, ನನಗೊಂದು ಸಹಾಯ ಮಾಡಿ, ನೀವು ಆಗಾಗ ಅಮ್ಮನ ನೋಡ್ಕೊಂಡು ಬರ್ತಾ ಇರಿ, ಜೊತೆಗೆ ಅತ್ತೆಗೆ ಹುಷಾರಾಯ್ತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಹೇಳ್ತಾ ಇರಿ ಲಕ್ಷ್ಮಿ ಅಕ್ಕ ಅಂತ ಹೇಳಿ ಭೂಮಿ ಹೇಳ್ತಾರೆ. ಈ ಕಡೆ ಅಜಿತ್ ಕೂಡ ತಮ್ಮ ಭಿಕ್ಷೆಯನ್ನು ಬೇಡ್ಬಿಟ್ಟು ಒಂದು 4 ಜನಕ್ಕೆ ಅದರ ಅನ್ನದಾನವನ್ನು ಕೂಡ ಮಾಡ್ತಾರೆ. ವ್ರತ ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನು ಸಂಗೀತಮ್ಮನಿಗೆ ಹುಷಾರಾಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ಗುರುಗಳು ಕೂಡ ಹೇಳಿ ಕಳಿಸ್ತಾರೆ. ಸೊ ಈ ಬೂತಿನ ಒಯ್ದು ನಿಮ್ಮ ಅಮ್ಮನ ಹಣೆಗೆ ಹಚ್ಚಿ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು ಸ್ನಾನ ಎಲ್ಲ ಮಾಡ್ತಿರ್ಬೇಕಾದ್ರೆ ಭೂಮಿ ಯಾಕೆ ನಾನು ಬಿಟ್ಟೋದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡ್ತಾ ಏನಾಗುತ್ತೆ ಅಂತಂದರೆ, ಭೂಮಿ ಅಜಿತ್ಗೆ ಬಟ್ಟೆ ತೊಗೊಂಡು ಬರ್ತಾಳೆ. ಸಾಹೇಬ್ರೇ ಅಂತ ಹೇಳಿ ನಗ್ನಗ್ತಾ ಬಂದುಬಿಡ್ತಾಳೆ. ಭೂಮಿ ನೋಡೋದೇ ಚಂದ. ಸೊ ಆಗ ಒಂದು ಕ್ಷಣ ಖುಷಿಯಾಗ್ಬಿಡುತ್ತೆ ಅಜಿತ್ಗೆ. ಯಾಕೆ ಭೂಮಿ ಹಿಂಗೆ ಮಾಡಿದೆ ನೀನು, ಅಲ್ಲ ನಮ್ಮಿಂದ ತಾನೇ ಅಮ್ಮನಿಗೆ ಈ ರೀತಿ ಎಲ್ಲ ಆಗಿರೋದು, ಯಾಕೆ ಹೀಗೆ ಮಾಡಿದೆ ನೀನು, ನೋಡು ನಮ್ಮಿಂದ ಅಮ್ಮ ಕೋಮಾಗಿ ಹೋಗಿದ್ದಾಳೆ, ನೀನು ನನ್ನ ಹತ್ರ ಹೇಳಲ್ಲ ಅಂತ ಭಾಷೆ ತೊಗೊಂಡಿದ್ದೀಯ ತಾನೆ, ಆದರೂ ಕೂಡ ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಖುಷಿ ಆಗುತ್ತೆ. ನೀನೇ ಮೊದಲು ನೀನೇ ಕೊನೆ ಅಂತಕ್ಕಂಥ ಸಾಂಗ್ ಕೂಡ ಪ್ಲೇ ಆಗುತ್ತೆ. ಅದಾದಮೇಲೆ ಮತ್ತೆ ಕೋಪ ಬರುತ್ತೆ. ಕೋಪ ಬಂದ್ಬಿಟ್ಟು ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳ್ಬಿಟ್ಟು ಬೈಯಕ್ಕೆ ಶುರು ಮಾಡ್ತಾರೆ. ಸಾಹೇಬ್ರೆ, ನೀವೇನು ಯೋಚನೆ ಮಾಡಬೇಡಿ, ಅತ್ತೆ ಬೇಗ ಹುಷಾರಾಗ್ತಾರೆ ಆಯಿತಾ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೇಳ್ತಾಳೆ. ಪಟ್ ಅಂತ ಅಜಿತ್ ಕನಸಿಂದ ಹೊರಗೆ ಬಂದುಬಿಡ್ತಾರೆ. ಇದು ಕನಸಾಗಿರುತ್ತೆ. ಭೂಮಿ ಯಾಕೆ ಹಿಂಗೆ ಮಾಡಿದೆ ನೀನು, ಅಮ್ಮನಿಗೆ ಹೀಗಾಯಿತು ಅಂತ ನಾನು ಬೈದೆ, ಅಷ್ಟಕ್ಕೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಲ್ಲ ಭೂಮಿ ಅಂತ. ಈ ಕಡೆ ಅಮ್ಮ ಕೋಮಾದಲ್ಲಿರೋದನ್ನು ನೋಡಬೇಕಾ, ಹೆಂಡತಿ ಬಿಟ್ಟು ಹೋಗಿರೋದನ್ನು ನೋಡಬೇಕಾ, ತೀರಾ ಟೆನ್ಷನ್ ಆಗಿರುತ್ತೆ ನಮ್ಮ ಅಜಿತ್ ಅವ್ರಿಗೆ. ಫುಲ್ ಟೆನ್ಷನಲ್ಲಿ ಇರ್ತಾರೆ. ಯಾವುದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಅಂತೂ ಇಂತೂ ವ್ರತ ಅಂತೂ ಪೂರ್ಣ ಮಾಡಿದರೆ ನಿಮ್ಮ ಅಮ್ಮನ ಹಣೆಗೆ ಹೋಗಿ ವಿಭೂತಿನ ಹಚ್ಚಿ ಅಂತ ದೊಡ್ಡ ಗುರುಗಳು ಹೇಳ್ತಾರೆ. ಆದಷ್ಟು ಬೇಗ ನಿಮ್ಮಮ್ಮ ಹುಷಾರಾಗ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ವಿಭೂತಿನ ಹಚ್ತಾರೆ. ಆಗ ನಚ್ಚಿ ಬರ್ತಾನೆ. ಬ್ರೋ ಅಂತ ಬರ್ತಾನೆ. ಹೇಳು ನಚ್ಚಿ ಅಂದಾಗ, ಬ್ರೋ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು, ನಾನು ಡೈರೆಕ್ಟಾಗಿ ಒಂದು ವಿಷಯನ ಕೇಳ್ತೀನಿ, ಉತ್ತರ ಹೇಳಬೇಕು ಅಂದಾಗ ಸ್ವಲ್ಪ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿಬಿಟ್ಟು, ಸರಿ ನಚ್ಚಿ ಕೇಳು ಅಂತ ಹೇಳಿದಾಗ ಕೇಳ್ತಾರೆ. ನೀನು ಅದಕ್ಕಿಂತ ಕಾಂಟ್ರಾಕ್ಟ್ ಮದುವೆ ಆಗಿರೋದು ಬ್ರೋ ಅಂತ ಹೇಳಿದ ತಕ್ಷಣ, ನೋಡು ನಚ್ಚಿ, ಈಗ ಕಾಂಟ್ರಾಕ್ಟೋ ಏನೋ ಅದು ನನಗೆಲ್ಲ ಗೊತ್ತಿಲ್ಲ, ಈಗ ಸದ್ಯಕ್ಕೆ ಅಮ್ಮ ಹುಷಾರಾಗಬೇಕು ಅಷ್ಟೇ, ಅದೇ ನನ್ನ ಒಂದು ಗುರಿ, ನನಗೆ ಅದನ್ನೆಲ್ಲ ಈಗೆಲ್ಲ ಕೇಳಬೇಡ ಅಂತ ಹೇಳಿದ ತಕ್ಷಣ ಬ್ರೋ ಅಂತ ಹೇಳ್ತಾರೆ. ನಚ್ಚಿಗಂತೂ ಕನ್ಫರ್ಮ್ ಆಗುತ್ತೆ. ಅತ್ತಿಗೆ ಮತ್ತು ಅಣ್ಣನ ಮಧ್ಯೆ ಏನೋ ವಿಷಯ ನಡೆದಿದೆ, ಯಾಕೆ ಹೀಗೆ ಮಾಡಿದ್ರು, ಹಾಗಾದರೆ ಅಮ್ಮ ಕೋಮಾಗೋಕ್ಕೆ ಕಾರಣ ಇವರೇನಾ ಅಂತ ಹೇಳ್ಬಿಟ್ಟು ನಚ್ಚಿಗೂ ಅರ್ಥ ಆಗಿದೆ. ಸದ್ಯಕ್ಕೆ ವ್ರತ ಕೂಡ ಕಂಪ್ಲೀಟ್ ಆಗಿದೆ, ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ. ಭೂಮಿ ನೋಡಿದ್ರೆ ಬಸ್ ಹತ್ಕೊಂಡು ಹೋಗ್ತಾ ಇದ್ದಾಳೆ, ಗೊತ್ತು ಗುರಿ ಇಲ್ಲದ ಊರಿಗೆ. ಇನ್ನು ಭೂಮಿಯ ಪ್ರಯಾಣ ಯಾವ ಕಡೆ, ಇನ್ನು ಅಜಿತ್ಗೆ ಸತ್ಯ ಗೊತ್ತಾಗಬೇಕು ಆದಷ್ಟು ಬೇಗ. ಅಶ್ವಿನಿನೇ ಇದಕ್ಕೆಲ್ಲ ಕಾರಣ ಅಂತ ಯಾವಾಗ ಗೊತ್ತಾಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇಲ್ಲಿ ನಚಿಗೂ ಗೊತ್ತಾಗಿದೆ ಇದಕ್ಕೆಲ್ಲ ಕಾರಣ ಅಶ್ವಿನಿ ಅಂತ, ಆದರೆ ಅಶ್ವಿನಿನೇ ಇದಕ್ಕೆಲ್ಲ ಕಾರಣ ಅಂತ ನಮ್ಮ ಇವ್ರ ಹತ್ರ ಹೇಳ್ತಾಳ, ಯಾರ ಹತ್ರ ಅಜಿತ್ ಹತ್ರ ಹೇಳ್ತಾರ ನಚ್ಚಿ. ಇನ್ನು ಸತ್ಯನ ಹೇಗಾದರೂ ಮಾಡಿ ಈ ಭೂಮಿ ಮತ್ತು ಅಜಿತ್ನ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಆದಷ್ಟು ಬೇಗ ಸಂಗೀತಮ್ಮ ಹುಷಾರಾಗ್ತಾರೆ. ಹುಷಾರಾದ್ಮೇಲೆ ಅವರೇ ಖುದ್ದು ಎದ್ದುಬಿಟ್ಟು ಇದಕ್ಕೆಲ್ಲ ಕಾರಣ ಅಶ್ವಿನಿನೇ ನನಗೆ ಕಾಂಟ್ರಾಕ್ಟ್ ಮದುವೆ ಪೇಪರ್ ತೋರಿಸಿರೋದು ಅಂತ ಏನಾದರೂ ಸತ್ಯ ಬಾಯ್ಬಿಡ್ತಾರೆ, ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾವು ಅನ್ಕೋತೀವಿ, ಆದರೆ ಅದು ಹಾಗಾಗಬೇಕಲ್ಲ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.